ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕೆಲವೊಮ್ಮೆ ಸತತ ಕೆಲಸದ ಒತ್ತಡದಲ್ಲಿ ಒಂದು ಕ್ಷಣ ನಿಂತು ಉಸಿರು ತಗೊಳ್ಳೋಕ್ಕೂ ಸಮಯ ಇರಲ್ಲ ಅಲ್ವಾ? ಹೌದು ಹೌದು. ಒಂದರ ಹಿಂದೆ ಒಂದು ಮೀಟಿಂಗು, ಡೆಡ್ಲೈನ್ಗಳು, ಜವಾಬ್ದಾರಿಗಳು. ದಿನದ ಕೊನೆಗೆ ನೋಡಿದ್ರೆ ಸರಿಯಾಗಿ ಊಟ ಮಾಡಿದ್ದೇ ನೆನಪಿರಲ್ಲ. ನಿಜ. ಇವತ್ತು ನಾವು ಚರ್ಚಿಸಲಿರುವ ವಿಷಯದ ಆರಂಭನೆ ಅಲ್ಲಿಂದ. ಯೇಸು ಮತ್ತು ಅವರ ಶಿಷ್ಯರು ಜನರ ಸೇವೆಯಲ್ಲಿ ಎಷ್ಟು ಮುಳುಗಿದ್ರು ಅಂದ್ರೆ ಅವರಿಗೂ ಊಟಕ್ಕೆ ಬಿಡುವಿರಲ್ಲ. ಈ ಒಂದು ಸಣ್ಣ ಸನ್ನಿವೇಶ ಮಾರ್ಕನ ಶುಭ ಸಂದೇಶದ 6ನೇ ಅಧ್ಯಾಯದಲ್ಲಿ ದಾಖಲಾಗಿದೆ. ಇದು ಕೇವಲ ಒಂದು ಹಳೆ ಕಥೆಯಲ್ಲ, ನಮ್ಮ ಇವತ್ತಿನ ಬದುಕಿನ ಒತ್ತಡಕ್ಕೆ ಹಿಡಿದ ಕನ್ನಡಿ ತರ ಇದೆ. ಹೌದು. ಮೇಲ್ನೋಟಕ್ಕೆ ಇದೊಂದು ತುಂಬಾನೇ ಸರಳ ಘಟನೆ ಅಂತ ಕಾಣಿಸುತ್ತೆ. ಶಿಷ್ಯರು ಕೆಲಸದಿಂದ ವಾಪಸ್ ಬರ್ತಾರೆ, ಯೇಸು ಅವರನ್ನು ರೆಸ್ಟ್ ಮಾಡೋಕೆ ಕರೀತಾರೆ. ಅಷ್ಟೇ. ಆದ್ರೆ ನಾವು ಸ್ವಲ್ಪ ಆಳವಾಗಿ ನೋಡಿದಾಗ ಇದರಲ್ಲಿ ನಾಯಕತ್ವ, ಮೆಂಟಲ್ ಹೆಲ್ತ್ ಮತ್ತೆ ಸಹಾನುಭೂತಿ ಬಗ್ಗೆ ಇವತ್ತಿಗೂ ಅತ್ಯಂತ ಪ್ರಸ್ತುತವಾದ ಪಾಠಗಳಿವೆ. ಸೊ ಈ ಚರ್ಚೆಯಲ್ಲಿ ನಾವು ಈ ಘಟನೆಯನ್ನ ಕೇವಲ ಭಕ್ತಿಯ ದೃಷ್ಟಿಯಿಂದಲ್ಲ, ಬದಲಾಗಿ ವಿಶ್ಲೇಷಣಾತ್ಮಕವಾಗಿ ಅದರ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡು ಮತ್ತು ಕೊನೆಗೆ ನಮ್ಮ ಆಧುನಿಕ ಜೀವನಕ್ಕೆ ಅದರಿಂದ ಸಿಗೋ ಒಳನೋಟಗಳೇನು ಅಂತ ನೋಡೋಣ. ಸರಿ, ಹಾಗಾದ್ರೆ ಆ ಸನ್ನಿವೇಶವನ್ನ ಒಮ್ಮೆ ಕಣ್ಮುಂದೆ ತಂದುಕೊಳ್ಳೋಣ. ಶಿಷ್ಯರು ತಮ್ಮ ಮೊದಲ ಧರ್ಮ ಪ್ರಚಾರದ ಪ್ರವಾಸ ಮುಗಿಸಿ ವಾಪಸ್ ಬಂದಿದ್ದಾರೆ. ಹೌದು. ಅವರೆಲ್ಲ ಸಿಕ್ಕಾಪಟ್ಟೆ ಉತ್ಸಾಹದಲ್ಲಿದ್ದಾರೆ. ತಾವು ಮಾಡಿದ ಅದ್ಭುತ ಕಾರ್ಯಗಳು, ಜನರಿಗೆ ಕಲಿಸಿದ ಪಾಠಗಳು ಎಲ್ಲವನ್ನೂ ಯೇಸುವಿಗೆ ವರದಿ ಮಾಡೋಕೆ ಕಾಯ್ತಿದ್ದಾರೆ. ಆದ್ರೆ ಯೇಸು ಅವರ ವರದಿಯನ್ನ ಕೇಳೋ ಮೊದಲು ಅವರ ಮುಖದಲ್ಲಿನ ದಣಿವನ್ನ ಗಮನಿಸ್ತಾರೆ. ಅವರ ಮೊದಲ ಮಾತು, ಬನ್ನಿ ನಾವೆಲ್ಲರೂ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ವಲ್ಪ ವಿಶ್ರಮಿಸಿಕೊಳ್ಳೋಣ ಅಂತ. ಇದು ನನಗೆ ಸ್ವಲ್ಪ ಆಶ್ಚರ್ಯ ತರುತ್ತೆ. ಯಾಕಂದ್ರೆ ಒಂದು ದೊಡ್ಡ ಆಂದೋಲನವನ್ನ ಮುನ್ನಡೆಸ್ತಿರೋ ನಾಯಕ ತನ್ನ ತಂಡದ ಉತ್ಸಾಹವನ್ನ ಬಳಸ್ಕೊಂಡು ಮುಂದಿನ ಯೋಜನೆಗೆ ಇಳಿಬೇಕಿತ್ತು ಅಲ್ವಾ? ಆದ್ರೆ ಇಲ್ಲಿ ಅದಕ್ಕೆ ವಿರುದ್ಧವಾದದ್ದನ್ನ ನಾವು ನೋಡ್ತೀವಿ. ನೀವು ಹೇಳಿದ ಅಂಶ ಬಹಳ ಮುಖ್ಯವಾದದ್ದು. ಇದು ಸಾಂಪ್ರದಾಯಿಕ ನಾಯಕತ್ವದ ಕಲ್ಪನೆಗೆ ವಿರುದ್ಧವಾಗಿದೆ. ಹೌದು. ನಮ್ಮ ಇವತ್ತಿನ ಕಾರ್ಪೊರೇಟ್ ಜಗತ್ತನ್ನೇ ತಗೊಳ್ಳಿ, ಮ್ಯಾನೇಜರ್ಗಳು ಯಾವಾಗ್ಲೂ ಪ್ರೊಡಕ್ಟಿವಿಟಿ, ಟಾರ್ಗೆಟ್ ಬಗ್ಗೆ ಮಾತಾಡ್ತಾರೆ. ಕರೆಕ್ಟ್. ಟಾರ್ಗೆಟ್ ಮುಗಿಸಿ ಆಮೇಲೆ ರೆಸ್ಟ್ ಮಾಡಿ ಅನ್ನೋದು ಸಾಮಾನ್ಯ ನೀತಿ. ಆದ್ರೆ ಇಲ್ಲಿ ಯೇಸುವಿನ ನಾಯಕತ್ವದ ಮಾದರಿ ಬೇರೆಯೇ ಇದೆ. ಅವರು ತಮ್ಮ ತಂಡದ ಔಟ್ಪುಟ್ಗಿಂತ ಅವರ ವೆಲ್-ಬೀಯಿಂಗ್ಗೆ, ಅಂದ್ರೆ ಅವರ ಯೋಗಕ್ಷೇಮಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ. ಊಟ ಮಾಡಲು ಬಿಡುವಿರಲಿಲ್ಲ ಅನ್ನೋ ಆ ಒಂದು ಸಣ್ಣ ವಾಕ್ಯ ಇದೆಯಲ್ಲ, ಹೌದು, ಅದು ಅವರ ಕೆಲಸದ ತೀವ್ರತೆಯನ್ನ ಮಾತ್ರವಲ್ಲ, ಯೇಸು ಅದನ್ನ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಿದ್ರು ಅನ್ನೋದನ್ನು ತೋರಿಸುತ್ತೆ. ಅಂದ್ರೆ ಮೊದಲು ವಿಶ್ರಾಂತಿ, ಆಗ ಒಳ್ಳೆ ಕೆಲಸ ತಾನಾಗೆ ಆಗುತ್ತೆ ಅನ್ನೋ ತತ್ವ. ಎಕ್ಸಾಕ್ಟ್ಲಿ. ಇದು ಇವತ್ತಿನ ಬರ್ನ್ಔಟ್ ಸಂಸ್ಕೃತಿಗೆ ಒಂದು ಪರಿಹಾರದಂತೆ ಕಾಣಿಸುತ್ತೆ. ಖಂಡಿತ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಅವರು ವಿಶ್ರಾಂತಿಗಾಗಿ ಪ್ಲಾನ್ ಮಾಡ್ಕೊಂಡ್ರೆ ಜನರು ಅವರನ್ನ ಸುಮ್ಮನೆ ಬಿಡ್ಲಿಲ್ಲ. ಇಲ್ಲ. ಯೇಸು ಮತ್ತು ಶಿಷ್ಯರು ದೋಣಿಲ್ ಹೋಗೋದನ್ನ ನೋಡಿ ಸಾವಿರಾರು ಜನ ದಡದ ಮೇಲಿಂದ ನಡೆದುಕೊಂಡು ಅವರಿಗಿಂತ ಮೊದಲೇ ಅವರು ತಲುಪಬೇಕಿದ್ದ ಜಾಗಕ್ಕೆ ಹೋಗಿ ಸೇರ್ತಾರೆ. ಹೌದು. ಜನರ ದೃಷ್ಟಿಕೋನದಿಂದ ಯೋಚಿಸಿದ್ರೆ ಇದು ಎಂತಹ ಹಂಬಲ. ಖಂಡಿತ. ಇದೇನು ಸುಲಭದ ಪ್ರಯಾಣ ಆಗಿರ್ಲಿಲ್ಲ. ಗೆಲೀಲಿ ಸಮುದ್ರದ ದಡದಲ್ಲಿ ಕಿಲೋಮೀಟರ್ಗಟ್ಲೆ ನಡೆಯೋದು, ಬಹುಶಃ ಬಿಸಿಲಿನಲ್ಲಿ, ಧೂಳಿನಲ್ಲಿ. ಇದು ಅವರಲ್ಲಿದ್ದ ಆಳವಾದ ಆಧ್ಯಾತ್ಮಿಕ ಹಸಿವನ್ನು ತೋರಿಸುತ್ತೆ. ಅವರಿಗೆ ಕೇವಲ ಪವಾಡಗಳನ್ನು ನೋಡೋ ಕುತೂಹಲ ಇರ್ಲಿಲ್ಲ. ಬದಲಾಗಿ ಅವರ ಜೀವನಕ್ಕೆ ಒಂದು ಅರ್ಥ, ಒಂದು ಭರವಸೆ, ಒಂದು ದಿಕ್ಕು ಬೇಕಾಗಿತ್ತು. ಅಂದಿನ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ ಅವರಿಗೆ ಅದನ್ನ ಕೊಡೋವಲ್ಲಿ ಫೇಲ್ ಆಗಿತ್ತು. ಸರಿ. ಹಾಗಾಗಿಯೇ ಅವರು ತಮ್ಮ ದೈಹಿಕ ಶ್ರಮವನ್ನು ಲೆಕ್ಕಿಸದೆ ಯೇಸುವನ್ನ ಹಿಂಬಾಲಿಸಿದ್ರು. ಇದು ಕೇವಲ ಒಬ್ಬ ವ್ಯಕ್ತಿಯನ್ನು ಹಿಂಬಾಲಿಸುವುದಲ್ಲ, ಬದಲಾಗಿ ಒಂದು ಹೊಸ ಬದುಕಿನ ಸಾಧ್ಯತೆಯನ್ನ ಹಿಂಬಾಲಿಸುವುದಾಗಿತ್ತು. ಇಲ್ಲಿಂದ ಕತೆ ಇನ್ನಷ್ಟು ತಿರುವು ಪಡೆಯುತ್ತೆ. ಯೇಸು ದೋಣಿಯಿಂದ ಇಳಿದು ತಾನು ರೆಸ್ಟ್ ಮಾಡಬೇಕು ಅಂತ ಬಂದ ಜಾಗದಲ್ಲಿ ತನ್ನನ್ನು ಎದುರು ನೋಡ್ತಿರುವ ಒಂದು ದೊಡ್ಡ ಜನಸಾಗರವನ್ನೇ ನೋಡ್ತಾರೆ. ಹೌದು. ಆ ಕ್ಷಣದಲ್ಲಿ ಯಾರಿಗಾದ್ರೂ ಕಿರಿಕಿರಿಯಾಗೋದು ಸಹಜ, ಸ್ವಲ್ಪನಾದ್ರೂ ನೆಮ್ಮದಿ ಬೇಡವಾ ಅಂತ ಅನ್ಸ್ಬೋದು. ಆದ್ರೆ ಅವರ ಪ್ರತಿಕ್ರಿಯೆ ಅದಲ್ಲ. ಇಲ್ಲ. ಬದಲಿಗೆ ಅವರ ಮನಸ್ಸು ಕರಗಿತು ಅಂತ ಬರೆಯಲಾಗಿದೆ. ಯಾಕೆಂದ್ರೆ ಆ ಜನರು ಕುರುಬನಿಲ್ಲದ ಕುರಿಗಳಂತಿದ್ರು. ಈ ಕುರುಬನಿಲ್ಲದ ಕುರಿಗಳು ಅನ್ನೋ ಹೋಲಿಕೆ ನನಗೆ ಸ್ವಲ್ಪ ಗಲಿಬಿಲಿ ಅನ್ನಿಸ್ತೆ. ಹೇಗೆ? ಯಾಕೆಂದ್ರೆ ಕುರಿಗಳಿಗೆ ಸ್ವಂತ ಬುದ್ಧಿ ಇಲ್ಲ, ಅವು ಕುರುಬನ ಮೇಲೆ ಡಿಪೆಂಡ್ ಆಗಿರ್ತವೆ. ಜನರನ್ನ ಹೀಗೆ ಹೋಲಿಸೋದು ಅವರ ಘನತೆಗೆ ಧಕ್ಕೆ ತಂದ ಹಾಗೆ ಅಲ್ವಾ? ಇದಕ್ಕೇನಾದ್ರೂ ಬೇರೆ ಅರ್ಥ ಇದೆಯಾ? ಇದು ಅತ್ಯುತ್ತಮವಾದ ಪ್ರಶ್ನೆ. ನೀವು ಹೇಳಿದ ಹಾಗೆ ಮೇಲ್ನೋಟಕ್ಕೆ ಇದು ಜನರನ್ನ ಅಸಹಾಯಕರು, ಬುದ್ಧಿಯಿಲ್ಲದವರು ಅಂತ ಚಿತ್ರಿಸಿದ ಹಾಗೆ ಕಾಣಬಹುದು. ಹೌದು. ಆದರೆ ಅದರ ಹಿಂದಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅರ್ಥವೇ ಬೇರೆ. ಹಳೇ ಒಡಂಬಡಿಕೆಯಲ್ಲಿ
ಕುರುಬ ಅನ್ನೋದು ನಾಯಕರಿಗೆ, ರಾಜರಿಗೆ ಮತ್ತು ಧಾರ್ಮಿಕ ಮುಖಂಡರಿಗೆ ಬಳಸುವ ಒಂದು ರೂಪಕ. ಓ ಹಾಗಾ. ಕುರಿಗಳು ಅಂದ್ರೆ ಜನರು. ಹಾಗಾಗಿ ಕುರುಬನಿಲ್ಲದ ಕುರಿಗಳು ಅಂದ್ರೆ ನಾಯಕರಿಲ್ಲದ ಜನರು ಅಂತ ಅರ್ಥ. ಓಕೆ. ಇದು ಜನರ ಬುದ್ಧಿವಂತಿಕೆಯನ್ನ ಪ್ರಶ್ನಿಸ್ತಿಲ್ಲ, ಬದಲಿಗೆ ಅಂದಿನ ನಾಯಕತ್ವದ ವೈಫಲ್ಯವನ್ನ ಎತ್ತಿ ತೋರಿಸ್ತಿದೆ. ಎಜೆಕಿಯಲ್ ಗ್ರಂಥದ 34ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲ್ನ ಸ್ವಾರ್ಥಿ ಕುರುಬರನ್ನ ಅಂದ್ರೆ ನಾಯಕರನ್ನ ಖಂಡಿಸ್ತಾನೆ. ನೀವು ಕುರಿಗಳನ್ನ ಮೇಯಿಸೋ ಬದಲು ನಿಮ್ಮ ಹೊಟ್ಟೆ ತುಂಬಿಸ್ಕೊಂಡಿದ್ದೀರಿ ಅಂತ ಹೇಳ್ತಾನೆ. ಓ, ಒಂದು ನಿಮಿಷ. ಹಾಗಾದ್ರೆ ಯೇಸು ಆ ಜನರ ಗುಂಪನ್ನ ನೋಡಿದಾಗ ಅವರು ಕೇವಲ ದಾರಿ ತಪ್ಪಿದ ಜನರನ್ನ ನೋಡಲಿಲ್ಲ. ಇಲ್ಲ, ಬದಲಿಗೆ ಒಂದು ವಿಫಲವಾದ ವ್ಯವಸ್ಥೆಯನ್ನ, ಒಂದು ನಾಯಕತ್ವದ ಬಿಕ್ಕಟ್ಟನ್ನ ನೋಡ್ತಿದ್ರು ಅಂತಾಯ್ತು. ನಿಖರವಾಗಿ. ಎಕ್ಸಾಕ್ಟ್ಲಿ. ಇದು ಇಡೀ ದೃಶ್ಯದ ಅರ್ಥವನ್ನೇ ಬದಲಾಯಿಸುತ್ತೆ. ಅವರು ಜನರ ಮೇಲೆ ಕರುಣೆ ತೋರುತ್ತಿರಲಿಲ್ಲ. ಇಲ್ಲ, ಬದಲಿಗೆ ವ್ಯವಸ್ಥೆಯಿಂದ ಕೈಬಿಡಲ್ಪಟ್ಟ ಜನರ ಬಗ್ಗೆ ಅನುಭೂತಿ ಹೊಂದುತ್ತಿದ್ರು. ವಾವ್. ಅದೇ ಕಾರಣಕ್ಕೆ ಅವರ ಮನಸ್ಸು ಕರಗಿತು. ಮೂಲ ಗ್ರೀಕ್ ಭಾಷೆಯಲ್ಲಿ ಇಲ್ಲಿ ಬಳಸಿದ ಪದ ಸ್ಪ್ಲಾಂಕ್ನಿಸೋಮೈ. ಹೌದು. ಇದನ್ನ ಕೇವಲ ಅನುಕಂಪ ಅಥವಾ ಕರುಣೆ ಅಂತ ಭಾಷಾಂತರಿಸಿದ್ರೆ ಅದರ ಶಕ್ತಿ ಹೊರಟು ಹೋಗುತ್ತೆ. ಇದರ ಅಕ್ಷರಶಃ ಅರ್ಥ ಕರುಳಿನಿಂದ ಬರುವ ಭಾವನೆ. ಹೌದು. ನಾವು ಯಾವುದಾದ್ರೂ ಅನ್ಯಾಯದ ವಿಡಿಯೋ ನೋಡಿದಾಗ ಹೊಟ್ಟೆಯಲ್ಲಿ ಒಂದ್ ರೀತಿ ಸಂಕಟ ಶುರುವಾಗುತ್ತಲ್ಲ, ಸುಮ್ಮನೆ ಕೂರಲು ಆಗೋದಿಲ್ಲವಲ್ಲ, ಆ ರೀತಿಯ ಒಂದು ದೈಹಿಕವಾದ ಬಲವಾದ ಪ್ರೇರಣೆ ಇದು. ಇದು ಕೇವಲ ಭಾವನೆಯಾಗಿ ಉಳಿಯಲ್ಲ, ತಕ್ಷಣವೇ ಕೆಲಸ ಮಾಡೋಕೆ ಒತ್ತಾಯಿಸುತ್ತೆ. ಅದ್ಭುತವಾದ ವಿವರಣೆ. ಅಂದ್ರೆ ಅದು ಕೇವಲ ಒಂದು ಕ್ಷಣಿಕ ಕಣಿಕರವಲ್ಲ, ಅದು ಅವರ ಅಸ್ತಿತ್ವವನ್ನೇ ತಟ್ಟಿದ ಒಂದು ಅನುಭವ. ಹಾಗಾಗಿ ಅವರು ತಮ್ಮ ವಿಶ್ರಾಂತಿಯ ಪ್ಲಾನ್ ಅನ್ನ ಸಂಪೂರ್ಣವಾಗಿ ಬದಿಗಿಟ್ಟು ತಕ್ಷಣವೇ ಅವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಹೌದು. ಮತ್ತು ಅವರು ನೀಡಿದ ಮೊದಲ ಸಹಾಯ ಯಾವುದು ಅನ್ನೋದು ಬಹಳ ಮುಖ್ಯ. ಯಾವುದು? ಅವರು ಮೊದಲುವರೆಗೆ ರೊಟ್ಟಿ ಹಂಚಲಿಲ್ಲ, ಬದಲಿಗೆ ಅನೇಕ ವಿಷಯಗಳನ್ನು ಕುರಿತು ಉಪದೇಶಿಸಲು ಆರಂಭಿಸಿದರು. ಯಾಕಂದ್ರೆ ಜನರ ದೈಹಿಕ ಹಸಿವು ಅವರಿಗೆ ಗೊತ್ತಿತ್ತು, ಆದ್ರೆ ಅದಕ್ಕಿಂತಲೂ ದೊಡ್ಡದಾದ ಮೂಲಭೂತವಾದದ್ದು ಅವರ ಆತ್ಮದ ಹಸಿವು, ಅಂದ್ರೆ ಮಾರ್ಗದರ್ಶನದ ಕೊರತೆ. ಸರಿ. ಮೊದಲು ಆ ಹಸಿವನ್ನು ನೀಗಿಸಬೇಕು, ಆಮೇಲೆ ದೈಹಿಕ ಹಸಿವನ್ನು. ಇದು ಅವರ ಆದ್ಯತೆಗಳ ಕ್ರಮವನ್ನ ಸ್ಪಷ್ಟಪಡಿಸೋದು. ಮೊದಲು ಮೂಲ ಕಾರಣವನ್ನ ಸರಿಪಡಿಸೋದು, ನಂತರ ಅದರ ಲಕ್ಷಣಗಳಿಗೆ ಚಿಕಿತ್ಸೆ ನೀಡೋದು. ಈ ಕುರುಬನಿಲ್ಲದ ಕುರಿಗಳು ಅನ್ನೋ ರೂಪಕ ಕೇಳಿದಾಗ ನನಗೆ ಇವತ್ತಿನ ನಮ್ಮ ಸಮಾಜವೇ ನೆನಪಾಗುತ್ತೆ. ಎಲ್ಲರ ಕೈಯಲ್ಲೂ ಸ್ಮಾರ್ಟ್ಫೋನ್, ಇಂಟರ್ನೆಟ್ನಿಂದಾಗಿ ಜಗತ್ತಿನ ಎಲ್ಲಾ ಮಾಹಿತಿ ಬೆರಳ ತುದಿಯಲ್ಲಿದೆ. ಆದರೆ ನಿಜವಾದ ಮಾರ್ಗದರ್ಶನ ಎಲ್ಲಿದೆ? ನಿಜ. ಸಾವಿರಾರು ಅಭಿಪ್ರಾಯಗಳು, ಗೊಂದಲಕಾರಿ ಸುದ್ದಿಗಳು, ಅಲ್ಗೋರಿದಮ್ಗಳು ನಮ್ಮ ಗಮನವನ್ನ ಸೆಳೆಯೋ ಈ ಯುಗದಲ್ಲಿ ನಾವು ಕೂಡ ಒಂದು ರೀತಿಯಲ್ಲಿ ಕುರುಬನಿಲ್ಲದ ಕುರಿಗಳೇ ಅಲ್ವಾ? ಖಂಡಿತ. ನಾವು ಮಾಹಿತಿ ಮತ್ತು ಜ್ಞಾನದ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಹೌದು. ನಮ್ಮತ್ರ ಅಪಾರವಾದ ಮಾಹಿತಿ ಇದೆ, ಆದ್ರೆ ಅದರಿಂದ ಅರ್ಥಪೂರ್ಣವಾದ ಜ್ಞಾನವನ್ನ ಅಥವಾ ಜೀವನ ನಡೆಸೋಕೆ ಬೇಕಾದ ವಿವೇಕವನ್ನ ಹೇಗೆ ಪಡೆಯೋದು ಅನ್ನೋ ಮಾರ್ಗದರ್ಶನದ ಕೊರತೆ ಇದೆ. ಈ ಘಟನೆ ನಮ್ಗೆಲ್ಲರಿಗೂ ಅನ್ವಯಿಸುತ್ತೆ. ಈಗ ನಾವು ಇದರ ಪ್ರಾಯೋಗಿಕ ಪಾಠಗಳ ಕಡೆಗೆ ಗಮನ ಹರಿಸೋಣ. ಮೊದಲನೇದಾಗಿ ವಿಶ್ರಾಂತಿ. ಸರಿ. ಯೇಸುವಿನ ಮಾತು ನಿರ್ಜಲ ಪ್ರದೇಶಕ್ಕೆ ಹೋಗಿ ವಿಶ್ರಮಿಸಿಕೊಳ್ಳಿ ಅಂತ. ನಮ್ಮ ಇವತ್ತಿನ 24/7 ಕನೆಕ್ಟೆಡ್ ಜಗತ್ತಿನಲ್ಲಿ ಈ ನಿರ್ಜನ ಪ್ರದೇಶವನ್ನ ನಾವು ಎಲ್ಲಿ ಹುಡುಕೋದು? ಅದೇ ನನ್ನ ಪ್ರಶ್ನೆ. ಬಹುಶಃ ಆ ನಿರ್ಜನ ಪ್ರದೇಶ ಒಂದು ಜಾಗ ಆಗಿರ್ಬೇಕಿಲ್ಲ. ನಾವು ಪ್ರಜ್ಞಾಪೂರ್ವಕವಾಗಿ ಸೃಷ್ಟಿಸಿಕೊಳ್ಳುವ ಒಂದು ಮಾನಸಿಕ ಅವಕಾಶ ಇರ್ಬೋದು. ಉದಾಹರಣೆಗೆ ದಿನದ ಆರಂಭದಲ್ಲಿ 10 ನಿಮಿಷ ಮೊಬೈಲ್ ನೋಡದೆ ಸುಮ್ಮನೆ ಕೂರೋದು, ಅಥವಾ ಧ್ಯಾನ ಮಾಡೋದು, ಇಲ್ಲವೇ ನಮಗೆ ಖುಷಿ ಕೊಡುವ ಸಂಗೀತ ಕೇಳೋದು. ಹೌದು. ಇವೆಲ್ಲವೂ ನಮ್ಮನ್ನು ನಾವು ಪುನಶ್ಚೇತನಗೊಳಿಸಿಕೊಳ್ಳೋಕೆ ಸಹಾಯ ಮಾಡೋ ನಿರ್ಜನ ಪ್ರದೇಶಗಳಾಗಬಹುದು. ಸರಿಯಾಗಿ ಹೇಳಿದಿರಿ. ಇಲ್ಲಿ ವಿಶ್ರಾಂತಿ ಅಂದ್ರೆ ಸೋಮಾರಿತನವಲ್ಲ, ಅದು ನಮ್ಮನ್ನು ನಾವು ರೀಚಾರ್ಜ್ ಮಾಡಿಕೊಳ್ಳೋ ಒಂದು ಪ್ರಕ್ರಿಯೆ. ಬ್ಯಾಟರಿ ಖಾಲಿಯಾದ ಮೊಬೈಲ್ನಿಂದ ಏನೂ ಪ್ರಯೋಜನ ಇಲ್ವೋ ಹಾಗೆಯೇ ದಣಿದ ವ್ಯಕ್ತಿಯಿಂದ ಪರಿಣಾಮಕಾರಿ ಸೇವೆ ಅಥವಾ ಕೆಲಸ ಸಾಧ್ಯವಿಲ್ಲ. ನಿಜ. ಆದರೆ ಇಲ್ಲಿ ಒಂದು ವಿರೋಧಾಭಾಸ ಇದೆ. ಏನು? ಯೇಸು ವಿಶ್ರಾಂತಿಯ ಮಹತ್ವವನ್ನ ಹೇಳ್ತಾರೆ, ಆದ್ರೆ ಮುಂದಿನ ಕ್ಷಣದಲ್ಲೇ ಜನರ ಅಗತ್ಯವನ್ನ ಕಂಡು ತಮ್ಮ ವಿಶ್ರಾಂತಿಯನ್ನ ತ್ಯಾಗ ಮಾಡ್ತಾರೆ. ಇದು ನಮ್ಮನ್ನ ಗೊಂದಲಕ್ಕಿಡುವಾಡ್ಬೋದು. ಹೌದು, ಇದು ನನ್ನನ್ನು ಕಾಡುತ್ತಿದ್ದ ಪ್ರಶ್ನೆ. ಒಂದೆಡೆ ರೆಸ್ಟ್ ಮಾಡಿ ಅಂತಾರೆ, ಇನ್ನೊಂದೆಡೆ ತಾವೇ ರೆಸ್ಟ್ ಮಾಡಲ್ಲ. ಇದು ಬರ್ನ್ಔಟ್ಗೆ ದಾರಿಯಲ್ವಾ? ಯಾವಾಗ್ಲೂ ಬೇರೆಯವರ ಅಗತ್ಯಗಳಿಗೆ ಸ್ಪಂದಿಸ್ತಾ ಹೋದ್ರೆ ನಮ್ಮ ಸ್ವಂತ ಗಡಿಗಳನ್ನ
ಅಂದ್ರೆ ಬೌಂಡ್ರೀಸ್ ಅನ್ನ ಕಳ್ಕೊಳ್ಳಲ್ವಾ? ಅತ್ಯಂತ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ಪ್ರಶ್ನೆ. ಇದರಲ್ಲಿ 2 ವಿಷಯಗಳಿವೆ. ಓಕೆ. ಒಂದು, ಯೇಸು ತಮ್ಮ ಗಡಿಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡವರಲ್ಲ. ಶುಭ ಸಂದೇಶಗಳಲ್ಲಿ ಅವರು ಅನೇಕ ಬಾರಿ ಜನರಿಂದ ದೂರ ಸರಿದು ಬೆಟ್ಟಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದ ಉಲ್ಲೇಖಗಳಿವೆ. ಓ ಸರಿ. ಅಂದ್ರೆ ಅವರು ತಮ್ಮ ರೀಚಾರ್ಜ್ ಸಮಯವನ್ನ ನಿರಂತರವಾಗಿ ಕಾಪಾಡಿಕೊಳ್ತಿದ್ರು. ಎರಡನೆಯದಾಗಿ, ಈ ನಿರ್ದಿಷ್ಟ ಸಂದರ್ಭದಲ್ಲಿ ಅವರ ಪ್ಲಾನನ್ನ ಬದಿಗಿಟ್ಟಿದ್ದಕ್ಕೆ ಕಾರಣ ಅವರ ಸ್ಪ್ಲಾಂಕ್ನಿಸೋಮೈ, ಆ ಆಳವಾದ ಕರುಳಿನಿಂದ ಬಂದ ಅನುಭೂತಿ. ಓಕೆ. ಇದು ಜನರನ್ನ ಮೆಚ್ಚಿಸಬೇಕು ಅನ್ನೋ ಒತ್ತಡದಿಂದ ಬಂದಿದ್ದಲ್ಲ, ಅಥವಾ ನಾನು ಸಹಾಯ ಮಾಡದಿದ್ರೆ ಏನಾಗುತ್ತೋ ಅನ್ನೋ ಆತಂಕದಿಂದ ಬಂದಿದ್ದಲ್ಲ. ಬದಲಿಗೆ ಜನರ ನಿಜವಾದ ಅಗತ್ಯವನ್ನ ಹೃದಯದಿಂದ ಅರ್ಥಮಾಡಿಕೊಂಡಾಗ ಉಂಟಾದ ಸಹಜ ಪ್ರತಿಕ್ರಿಯೆ. ಅಂದ್ರೆ ನಮ್ಮ ಬೌಂಡ್ರೀಸ್ ಕಠಿಣವಾದ ಗೋಡೆಗಳಾಗಿರಬಾರ್ದು, ಬದಲಿಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದಿಕೊಳ್ಳುವ ಹಾಗೆ ಇರಬೇಕು. ಹೌದು. ಮತ್ತು ಆ ಹೊಂದಾಣಿಕೆಗೆ ಕಾರಣ ಶುದ್ಧ ಸಹಾನುಭೂತಿಯಾಗಿರಬೇಕೇ ಹೊರತು ಒತ್ತಡ ಅಥವಾ ಅಪರಾಧ ಪ್ರಜ್ಞೆ ಆಗಿರಬಾರ್ದು. ಆಬ್ಸಲ್ಯೂಟ್ಲಿ. ಇದು ಒಂದು ದೊಡ್ಡ ಪಾಠ. ನಮ್ಮ ಅನುಕೂಲಕ್ಕಿಂತ ಇತರರ ಅವಶ್ಯಕತೆಗೆ ಸ್ಪಂದಿಸುವುದೇ ನಿಜವಾದ ಪ್ರೀತಿಯ ಲಕ್ಷಣ. ಎಷ್ಟೋ ಸಲ ನಾವು ಇದು ನನ್ನ ಪರ್ಸನಲ್ ಟೈಮ್, ನಾನೀಗ ಬ್ಯುಸಿ ಅಂತ ನಮ್ಮದೇ ಆದ ಚೌಕಟ್ಟುಗಳನ್ನು ಹಾಕ್ಕೊಳ್ತೀವಿ. ಆದ್ರೆ ಇಲ್ಲಿ ಯೇಸು ತನ್ನ ಸ್ವಂತ ಆಯಾಸವನ್ನು ಮೀರಿ ಜನರ ಅಗತ್ಯಕ್ಕೆ ಹೋಗೋಡ್ತಾರೆ. ಹೌದು. ಮತ್ತು ಆ ಸ್ಪಂದನೆಯಲ್ಲಿ ನಾವು ಪರಾನುಭೂತಿಯ ಅಂದ್ರೆ ಎಂಪಥಿಯ ಶಕ್ತಿಯನ್ನ ನೋಡ್ತೀವಿ. ಅನುಕಂಪಕ್ಕೂ ಪರಾನುಭೂತಿಗೂ ವ್ಯತ್ಯಾಸ ಇದೆ ಅಲ್ವಾ? ಖಂಡಿತ. ಅನುಕಂಪ ಅಂದ್ರೆ ಅಯ್ಯೋ ಪಾಪ ಅವರಿಗೆ ಕಷ್ಟ ಆಗಿದೆ ಅಂತ ದೂರದಿಂದ ನೋಡಿ ಮರುಕ ಪಡೋದು. ಆದ್ರೆ ಪರಾನುಭೂತಿ ಅಂದ್ರೆ ಅವರ ಸ್ಥಾನದಲ್ಲಿ ನಿಂತು ಅವರ ನೋವನ್ನ ಅನುಭವಿಸೋಕೆ ಪ್ರಯತ್ನಿಸೋದು ಮತ್ತು ಅದಕ್ಕೆ ಸ್ಪಂದಿಸೋದು. ಓಕೆ. ಯೇಸು ಜನರ ಪರಿಸ್ಥಿತಿಯನ್ನ ಕೇವಲ ಕಣ್ಣಿನಿಂದ ನೋಡ್ಲಿಲ್ಲ, ಹೃದಯದಿಂದ ಅನುಭವಿಸಿದ್ರು. ಹಾಗಾಗಿ ಅವರು ತಕ್ಷಣವೇ ಕಾರ್ಯಪ್ರವೃತ್ತರಾದ್ರು. ಒಟ್ಟಾರೆಯಾಗಿ ಈ ಒಂದು ಸಣ್ಣ ಘಟನೆಯನ್ನ ನಾವು ಎಷ್ಟು ಆಳವಾಗಿ ವಿಶ್ಲೇಷಿಸಿದ್ದೇವೆ. ಹೌದು. ಕೆಲವು ವಾಕ್ಯಗಳು, ಆದರೆ ಅದರಲ್ಲಿ ನಾಯಕತ್ವ, ವಿಶ್ರಾಂತಿ, ಬರ್ನ್ಔಟ್, ಬೌಂಡ್ರೀಸ್, ಸಹಾನುಭೂತಿ ಹೀಗೆ ಹಲವಾರು ವಿಷಯಗಳು ಅಡಗಿವೆ. ನಿಜ. ಅವಿದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ಈ ಘಟನೆಯು ಕೇವಲ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ಮುಂದೆ ನಡೆಯಲಿರುವ ಅತ್ಯಂತ ಪ್ರಸಿದ್ಧವಾದ 5,000 ಜನರಿಗೆ ಉಣಬಡಿಸುವ ಅದ್ಭುತಕ್ಕೆ ಒಂದು ಮುನ್ನುಡಿ. ಓ ಸರಿ. ಯೇಸು ಮೊದಲು ಅವರ ಆತ್ಮದ ಹಸಿವನ್ನು ತಮ್ಮ ಬೋಧನೆಗಳ ಮೂಲಕ ನೀಗಿಸಿದ್ರು. ಆ ಬುನಾದಿಯ ಮೇಲೆ ನಂತರ ಅವರ ದೈಹಿಕ ಹಸಿವನ್ನು ಪವಾಡದ ಮೂಲಕ ನೀಗಿಸಲಿದ್ದಾರೆ. ಮೊದಲು ಆತ್ಮದ ಆಹಾರ, ಆಮೇಲೆ ದೇಹದ ಆಹಾರ. ಹೌದು. ಈ ಕ್ರಮವು ಬಹಳ ಅರ್ಥಪೂರ್ಣ. ಇದು ಒಂದು ಕುತೂಹಲಕಾರಿ ಚಿಂತನೆಯನ್ನ ಹುಟ್ಟುಹಾಕುತ್ತೆ. ನಾವು ಆಧರಿಸಿದ ಮೂಲಗಳು ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ವು. ಅದು ನನ್ನ ಮನಸ್ಸಿನಲ್ಲಿ ಉಳಿದಿದೆ. ಹೇಳಿ. ಮುಂದೆ ಯೋಚಿಸುವಾಗ ಯಾವುದು ಹೆಚ್ಚು ಶಕ್ತಿಶಾಲಿಯಾದ ಪಾಠವನ್ನ ಕೊಡ್ಬೋದು? 5,000 ಜನರಿಗೆ ಆಹಾರ ನೀಡಿದ ಆ ಅದ್ಭುತ ಪೂರೈಕೆಯ ಕ್ರಿಯೆಯೇ, ಅಥವಾ ಆ ಕ್ರಿಯೆಗೆ ಕಾರಣವಾದ ಮಾರ್ಗದರ್ಶನ ಮತ್ತು ಆರೈಕೆಯ ಮೂಲಭೂತ ಸಂಬಂಧವಾದ ಉತ್ತಮ ಕುರುಬನ ಕಲ್ಪನೆಯೇ? ನಮ್ಮ ಇವತ್ತಿನ ಜಗತ್ತಿನ ಅತಿದೊಡ್ಡ ಹಸಿವು ಹೊಟ್ಟೆಯದ್ದೇ ಅಥವಾ ಮಾರ್ಗದರ್ಶನದ್ದೇ? ಇದು ನಾವು ಆಲೋಚಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.